ಅವೆಲ್ಲ ಇರೋದು ನಮಗೋಸ್ಕರ ಬಡ ಜನರಿಗೆ ಅನ್ಯಾಯಕ್ಕೋಸ್ಕರ ನ್ಯಾಯ ಕೊಡಿಸೋಕೆ ಸರ್. ಈಗಾಗಲೇ ಸುಮಾರು 8 ತಿಂಗಳಾಯಿತು, 9 ತಿಂಗಳಾಯ್ತು ಸರ್. ಮಾನ್ಯವಾಗಿರ್ತಕ್ಕಂಥ ಸಮಸ್ಯೆ ಆ ಸಮಸ್ಯೆನ ನೀವು ಮನಸ್ಸು ಮಾಡಿ ಚೂರು ಬಿಟ್ಟಾಗ್ಬೋದು. ಸುಮಾರು ಇವತ್ತು 8 ತಿಂಗಳಾಯಿತು ಸರ್. AC ಆದೇಶ ಪ್ರಕಾರನೇ ಇಲ್ಲಿ ಹರಾಜಾಗಿದೆ ಸರ್. ಇವ್ರು ಬಂದಿದ್ರಪ್ಪ, ಇವರಿದ್ದರು ಸರ್ ಅವತ್ತು ಸಮ್ಮುಖದಲ್ಲಿ ಹೋಗಿ ಸರ್. ಯಾಕೆ ವಿಳಂಬ ಸರ್? ಅಲ್ಲೇನು ನಿಮ್ಗೆ ಏನನ್ನ ರಾಜಕೀಯ ಒತ್ತಡ ಏನೇನು ಇದೆ ಸರ್? ನಮ್ಮ ರಾಜಕೀಯ ಒತ್ತಡ ಏನಿಲ್ಲ. ಆ್ಯಕ್ಚುಲಿ ಅವರು ಚೀಫ್ ಆಫೀಸರೇ ಹ್ಯಾಂಡ್ ಓವರ್ ಮಾಡಿ ಕೊಟ್ಬಿಡ್ಬೇಕಿತ್ತು. ಆಸ್ ಪರ್ ಆರ್ಡರ್ ಪ್ರಕಾರ ಹರಾಜು ಆಗಿದೆ, ಸಂಪೂರ್ಣವಾಗಿ ಹರಾಜು ಆಗಿದೆ. ಸೀಟ್ ಮೀಸಲು ಪ್ರಕಾರ ಲಾಟ್ರಿ ಮೂಲಕ ಮೀಸಲು ಮಾಡಿ ಕೊಟ್ಬಿಟ್ಟಿದ್ದಾರೆ. ಆನಂತರ ಕೆಲವು ಜನ ಹರಾಜು ಮಾಡಬೇಕಿದ್ದಾಗ ಹಳೆ ವ್ಯಾಪಾರ ಮಾಡೋಂಥ ಮಾಲೀಕರು ಅವ್ರೇನಂದ್ರು ಇಲ್ಲ ಸರ್ 5% ಅಡಿಷನಲ್ ಆಗಿ ನಾವು ತೊಗೊಂತೀವಿ ಅಂತ ಹೇಳಿದ್ರು. ಅವ್ರು ಯಾರು ಒಪ್ಕೊಂಡ್ರು ಅವ್ರಿಗೂ ಸಹ ಅಲ್ಲೇ ಮಂಜೂರಾಗಿದೆ. ಕೆಲವೊಬ್ರು ಯಾರು ಒಳ್ಳೆ ಅಂತಂದವ್ರು ಮಾತ್ರ ಹರಾಜು ಆಗೋದು. ಹೀಗಾಗಿ ಅದು ಹ್ಯಾಂಡ್ ಓವರ್ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿದೆ ಅಂತ ಒಂದೇ ಸರ್. ನಮ್ಮ ಬಗ್ಗೆ ನಾವು ಸರ್, ಆ ಮಳಿಗೆದಲ್ಲಿರ್ತಕ್ಕಂಥ ಬಾಡಿಗೆದಾರರಿಗೆ ಏನಾದರೂ ನೀವು ಹಸ್ತಾಂತರ ಮಾಡಿ ನೀವು ವಶಕ್ಕೆ ಬಂದಿರಾ? ಅವ್ರನ್ನ ತೊಲಗಿಸ್ಬೇಕು. ಹರಾಜು ಯಾಕೆ ಸರ್? ಏನು ಡಿಲೇ ಆಗ್ತಕ್ಕಂಥ ಮೂಲ ಕಾರಣ ಏನು? ಅಲ್ಲಿ ಏನಾಗಿದೆ ಅಂದರೆ ಸರ್, ನೀವು ಮಾಡ್ತಕ್ಕಂಥ ಡಿಲೇ ಅಲ್ಲ, ಜಿಲ್ಲಾಡಳಿತ ಮಾಡ್ತಕ್ಕಂಥ. ಯಾಕಂತೇಳಿ ಜಿಲ್ಲಾಡಳಿತ ಅಂದರೆ ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಗಂಭೀರವಾದಂಥ ನಿಮ್ಮ ಒಂದು ಜವಾಬ್ದಾರಿ ಸ್ಥಾನ ಸರ್. ಈ ಜವಾಬ್ದಾರಿ ಸ್ಥಾನದಿಂದ ಏನಾಗಿದೆ ಅಂದರೆ ನಿರ್ತಕ್ಕಂಥ ಈಗ ಬಾಡಿಗೆದಾರರಿಗೆ ಫಿಟ್ನೆಸ್ ಆಗಿಬಿಟ್ಟಿದೆ. ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, ಜಿಲ್ಲಾಡಳಿತ ಏನು ಮಾಡ್ತಾರೆ, ನಮ್ಮ ನೇತೃತ್ವ ಸೊ ಪವರ್ಫುಲ್ ಕೊಡ್ರಿ ಸರ್. ಪೊಲೀಸ್ ಪ್ರೊಟೆಕ್ಷನ್ ಕೊಡಲಿ, ಖಾಲಿ ಮಾಡಿ ಸರ್. ವಿಳಂಬ ಮಾಡಬಾರ್ದು. ವಿಳಂಬ ಮಾಡೋದ್ರಿಂದ ನೀವು ವಿಳಂಬ ಮಾಡೋದ್ರಿಂದ ನಿಮ್ಮ ಶಕ್ತಿಯನ್ನು ಅಲ್ಲಿ ಬರೋರು ನಿಮ್ಮ ಬಗ್ಗೆ ಅಗೌರವಾಗಿ ಮಾತಾಡ್ತಾರೆ ಸರ್. ಭಾಳ ಅಂತ ನನ್ನ ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಏನಾಗಿದೆ ಸರ್ ಅಲ್ಲಿ? ತರ ಬರ್ತಾರೆ ಒಂದು ನಿಮಿಷ. 93,000 ರೂಪಾಯಿ ಕಟ್ಟಿ ಬಾಡಿಗೆ ಪಡಿಲಿಲ್ಲ. ಮತ್ತು ಅವರು 93,000 ರೂಪಾಯಿ 8 ತಿಂಗಳ ಮಳಿಗೆಗಳು ತಗೊಳ್ಳಾರ್ದ ಅವರು ಪ್ರತಿ ತಿಂಗಳ ಬಾಡಿಗೆನೂ ಕಟ್ತಾ ಇಲ್ಲ. ನಿಮ್ಗೆ ಪ್ರತಿ ತಿಂಗಳ ಬಾಡಿಗೆ ಕಟ್ತಾ ಇದ್ದಾರ? ಅವ್ರು ನಡಿ ಸರ್ಕಾರ ನಾನೇನಂತ ಹೇಳಿದ್ದು ನಿಮಗೆ ಕಟ್ಟಕತ್ತಿಲ್ಲ. ಅದೂ ಇಲ್ಲ. ಈ ಕಡೆ 93,000 ರೂಪಾಯಿ ಅವರು ಸಾಲ ಸಂದು ನಾನು ಏನಂತ ಹೇಳಿದ್ದೆ ಸರ್. ದಯವಿಟ್ಟು ಇದ್ರ ಬಗ್ಗೆ ಗಂಭೀರ ನಿರ್ಧಾರ ತಗೋಬೇಕು. ಇಲ್ಲಾಂದ್ರೆ ನಾವು ಮುಂದಿನ ನಿಮ್ಮ ವಿರುದ್ಧ ಹೋರಾಟಗಳು ಹಮ್ಮಿಕೊಳ್ಬೇಕು. ನಾವು ಸಾಧನೆಗಳನ್ನು ಮಾತಾಡ್ತೀವಿ. ನಮ್ಮವರ